ಮೇಡಮ್ ಮ್ಯಾಕ್ಸ್ ಮೂವಿ ನೋಡಿದ್ರಿ, ಅದ್ರ ಬಗ್ಗೆ ಎರಡು ಮಾತು. ಮ್ಯಾಕ್ಸ್ ಮೂವಿ ಸುದೀಪ್ ಸರ್ ಆ್ಯಕ್ಟಿಂಗ್ ಸ್ಟೈಲ್ ಬಗ್ಗೆ ಎಲ್ಲ ನಾವು ಹೇಳೋದೇ ಬೇಡ. ಬಿಕಾಸ್ ಇದು ಆಲ್ಮೋಸ್ಟ್ 1.5 year ಆದಮೇಲೆ ಈ ಸರ್ರು ಸ್ಟೋರಿ ಇಷ್ಟು ಚೆನ್ನಾಗಿರೋದನ್ನ ಸೆಲೆಕ್ಟ್ ಮಾಡಿದ್ದಾರೆ. ಆಲ್ವೇಸ್ ಆಸಮ್, ಅಮೇಝಿಂಗ್. ಇದು ಒಂದೇ ಒಂದು ದಿನದಲ್ಲಿ ಅಂದರೆ ಒಂದು ರಾತ್ರಿಯಲ್ಲಿ ನಡೆದಿರುವಂತಹ ಕಥೆನ ಒಂದು ಫುಲ್ ಕಂಪ್ಲೀಟ್ ಮೂವಿಯಲ್ಲಿ ಮಾಡಿದ್ದಾರೆ. ಅಂದರೆ ನಮಗೇನಾದರೂ ಒಂದು ಯಾರಿಗಾದ್ರೂ ಒಂದು ಒಳ್ಳೇದಾಗುತ್ತೆ ಅಂದರೆ ಕೆಟ್ಟ ದಾರಿ ಹಿಡಿದು ಒಳ್ಳೆಯವ್ರನ್ನೂ ಒಳ್ಳೆ ರೀತಿಯಾಗಿ ನಡೆಸಬೇಕು ಅನ್ನೋದು ಈ ಒಂದು ಮೂವಿಯಲ್ಲಿ ತೋರಿಸಿದ್ದಾರೆ. ನನಗಂತೂ ಸಖತ್ ತುಂಬ ಇಷ್ಟ ಆಯಿತು ಮೂವಿ. ಆ್ಯಂಡ್ ಎಷ್ಟೊಂದು ಮೂವಿಗಳಲ್ಲಿ ಅನ್ವಾಂಟೆಡ್ ಆಗಿ ಹೀರೋಯಿನ್ಗಳನ್ನೆಲ್ಲ ಬೇಡದೇ ಇದ್ರೂ ಸೀನ್ಸ್ಗೆ ಹೀರೋಯಿನ್ ಮಾಡ್ತಾರೆ. ಬಟ್ ಇಲ್ಲಿ ಜೆನ್ಯೂನ್ ಆಗಿ ಬೇಡ ಅಂತ ಹೀರೋಯಿನ್ನೇ ಇಲ್ಲ ಇಲ್ಲಿ. ಇಟ್ಸ್ ಜಸ್ಟ್ ಅಮೇಝಿಂಗ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಟ್ರೈಲರೆಲ್ಲ ನೋಡಿದಾಗ ಇಲ್ಲಿ ಪೊಲೀಸ್ ಆ್ಯಕ್ಟಿಂಗ್ ಅಂತ ಎಲ್ಲೂ ತೋರಿಸಿಲ್ಲ. ಇವ್ರದ್ದು ಸ್ಟಾರ್ಟಿಂಗ್ ಅಂದರೆ ಇನಿಷಿಯಲ್ ಸ್ಟೇಜಲ್ಲಿ ಸರ್ ಹೇಗೆ ಅಂದರೆ ಫುಲ್ ಪಾಶ್ ಆಗೆಲ್ಲ ಹೇಗೆ ಡ್ರೆಸ್ಅಪ್ ಮಾಡ್ತಾ ಇರಲಿಲ್ವೋ ಅದೇ ಥರ ಈ ಮೂವಿಯಲ್ಲೂ ತೋರಿಸಿದ್ದಾರೆ. ವೆರಿ ಸಿಂಪಲ್, ಕ್ಲೀನ್ ಆ್ಯಕ್ಟಿಂಗ್, ರಿಯಾಲಿಸ್ಟಿಕ್ ಆಗಿತ್ತು. ನನಗದು ಸಖತ್ತಾಗಿತ್ತು. ನನಗೆ ಗೊತ್ತು ಇದು ಲೈಕ್ ಮೋರ್ ದೆನ್ 100 days ಪಕ್ಕ ಓಡುತ್ತೆ. ಸುದೀಪ್ ಸರ್, ವಿ ಲವ್ ಯು ಸೋ ಮಚ್. ಆ್ಯಂಡ್ ಯಾ, ಮ್ಯಾಕ್ಸ್ ಮೂವಿ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸುಕೃತ ಮೇಡಮ್ ಅವರು ಪೊಲೀಸ್ ಆ್ಯಕ್ಟಿಂಗ್ ಮಾಡಿದ್ದಾರೆ, ಅವ್ರದ್ದು ಹೇಗಿತ್ತು ಮೇಡಮ್? ಸ್ಟಾರ್ಟಿಂಗ್ ಅಂದರೆ ಫಸ್ಟು ಸುದೀಪ್ ಸರ್ ಎಂಟ್ರಿ ಕೊಡೋದಕ್ಕಿಂತ ಮುಂಚೆ ಇವ್ರದ್ದೇ ಎಲ್ಲರದ್ದು ಹವಾ ಆಗಿತ್ತು. ಆ್ಯಂಡ್ ದೆನ್ ಲೇಟಾಗಿ ಇವರೆಲ್ಲರೂ ಭಯ ಪಟ್ಟಿರಲ್ಲ. ಅಂದರೆ ಈ ಮಿನಿಸ್ಟರ್ ಅವ್ರಿಗೆಲ್ಲ ಭಯ ಪಡಬೇಕಾದ್ರೆ ಇವರೆಲ್ಲ ನಿಜವಾಗ್ಲೂ ಇವ್ರ ಫ್ಯಾಮಿಲಿಗಳಿಗೋಸ್ಕರ ಹೇಗೆಲ್ಲ ನಿಂತ್ಕೊತಾರೆ ಅಂದರೆ ಆ್ಯಸ್ ಅ ಪೊಲೀಸ್ ಕೂಡ ಫ್ಯಾಮಿಲಿ ಮೆಂಬರ್ಸ್ಗೆ ಎಷ್ಟು ಪ್ರಯಾರಿಟಿ ಕೊಡ್ತಾರೆ. ಅವ್ರ ಫ್ಯಾಮಿಲಿಗೋಸ್ಕರ ಭಯ ಪಟ್ಟು ಎಷ್ಟೋ ಒಂದು ಕೆಟ್ಟದ್ದು ನಡೀತಾ ಇದ್ರು ಫ್ಯಾಮಿಲಿ ಅಂತ ಬಂದಾಗ ತಪ್ಪು ದಾರಿಲಿ ಹೋಗೋಕ್ಕೂ ರೆಡಿ ಇರ್ತಾರೆ. ಬಟ್ ಅದೇ ಥರ ಸುದೀಪ್ ಸರ್ ಬಂದಾಗ ಇವರೆಲ್ರಿಗೂ ಒಂದು ಧೈರ್ಯ. ಲಾಸ್ಟ್ ಸೀನಲ್ಲಿ ಹಾಗೆ ಆಗುತ್ತೆ. ಲೈಕ್ ಮಿನಿಸ್ಟರ್ ಬಂದು ಸುದೀಪ್ ಸರ್ ಇಲ್ದೇ ಇದ್ದಾಗ ಫುಲ್ ಎಲ್ಲ ಓಡಿಸ್ಕೊತಾರೆ. ಸುದೀಪ್ ಸರ್ ಬಂದಾದ್ಮೇಲೆ ಅವ್ರು ಒಂದು ಹೇಳ್ತಾರೆ ಒಂದು ಡೈಲಾಗ್, ನಿನಗೆ ಧೈರ್ಯ ಇದ್ರೆ ಇವಾಗ ಬಂದ್ಬಿಟ್ಟು ಅಂತ. ಅಂದರೆ ಅವ್ರು ಬಂದಾಗ ಅವ್ರಿಗೆ ಅದೊಂದು ಗತ್ತು ಬರುತ್ತಲ್ಲ. ಸೊ ಸಡನ್ ಆಗಿ ಆ ಎಕ್ಸ್ಪ್ರೆಷನ್ಸ್ ಚೇಂಜ್ ಇರುತ್ತಲ್ಲ, ನನಗೆ ಸಖತ್ ಇಷ್ಟ ಆಯಿತು. ಲೈಕ್ ಎಲ್ಲ ಪ್ರತಿಯೊಬ್ಬರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮಂಜು ಸರ್ದು ಕೂಡ ಲೈಕ್ ಬಿಗ್ ಬಾಸಲ್ಲಿ ಇವಾಗ ನೋಡ್ತಿದ್ದೀವಲ್ಲ, ಅದೇ ಸುದೀಪ್ ಸರ್ ನಾನು ಒಂದು ಇಂಟರ್ವ್ಯೂ ನೋಡಿದೆ, ಅದ್ರಲ್ಲಿ ಹೇಳ್ತಾ ಇದ್ರು ನನ್ನ ಜೊತೆ ಅವಾಗೆಲ್ಲ ಫುಲ್ ಹವಾ ಮೇಂಟೈನ್ ಮಾಡ್ತಿದ್ರು, ಇವಾಗ ಅದಕ್ಕೆ ನಾನು ಸೈಲೆಂಟ್ ಆಗಿ ಮಾಡ್ಕೊಡ್ತಿದ್ದೀನಿ ಬಿಗ್ ಬಾಸಲ್ಲಿ ಅಂತ. ಸುದೀಪ್ ಸರ್ ಫೈಟ್ ಮಾಡ್ಕೊಂಡು ಡ್ಯಾನ್ಸ್ ಮಾಡಿದ್ರು, ಹಾಂ, ಅದು ಯಾವ ಥರ? ಸರ್ ಹೇಳ್ದಂಗೆ ಲೈಕ್ ಹಿ ಇಸ್ ನಾಟ್ ಅ ಡಾನ್ಸರ್. ಅವ್ರಿಗೆ ಡ್ಯಾನ್ಸ್ ಅಷ್ಟೊಂದು ಇಷ್ಟ ಇಲ್ಲ. ಬಟ್ ಸ್ಟಿಲ್ ಡ್ಯಾನ್ಸಿಂಗ್ ಅಂತ ಬಂದಾಗ ಅವ್ರಿಗೆ ಫುಲ್ ಲೈಕ್ ಎನರ್ಜೆಟಿಕ್ ಆಗಿ ಎನರ್ಜಿ ಕೊಟ್ಟು ಡ್ಯಾನ್ಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿರೋದನ್ನ ನಾನು ಕೇಳಿದ್ದೆ. ಬಟ್ ಇದು ಅಷ್ಟೇ ಲೈಕ್ ನಾರ್ಮಲ್ ನಾವೆಲ್ಲ ಹೇಗೆ ಡ್ಯಾನ್ಸ್ ಮಾಡ್ತೀವೋ, ಒಂದು ದೇವ್ರ ಮುಂದೆ ಎಲ್ಲ ಹೇಗೆ ಡ್ಯಾನ್ಸ್ ಮಾಡ್ತೀವೋ ಅದೇ ಥರ ಅವರು ಸಂಹಾರ ಮಾಡೋದಕ್ಕೆ ಅವ್ರಿಗೆ ಆ ಒಳಗಿಂದ ದ್ವೇಷ ಇರುತ್ತಲ್ಲ, ಆ ದ್ವೇಷನ ಡ್ಯಾನ್ಸ್ ಮೂಲಕ ತೋರಿಸಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಡೈಲಾಗ್, ಆ ಸಾಂಗ್ ಇದೆ ಅಲ್ಲ, ಆ ಸಾಂಗ್ ವಿಲ್ ಬಿಕಮ್ ಹಿಟ್. ಅಂದರೆ ಇಂಡೈರೆಕ್ಟ್ ಆಗಿ ನಮ್ಮ ಎನಿಮೀಸ್ಗೆ ಹಾಡಬೇಕಾಗಿರೋಂಥ ಸಾಂಗ್ ಇದು. ಸುದೀಪ್ ಸರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸುದೀಪ್ ಸರ್ ಈಸ್ ಆಲ್ವೇಸ್ ದಿ ಬೆಸ್ಟ್. ಯಾವಾಗಲೂ ನಾವು ಅವ್ರ ಫ್ಯಾನ್ಸ್. ಆ್ಯಂಡ್ ನಾನು ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಫಸ್ಟ್ ಶೋ ನಾವು ಓಡಿರೋದು ನಾನು ಸುದೀಪ್ ಸರ್ದೇನೆ. ಸೊ ಇದನ್ನ ನಾನು ಲೈಫ್ ಲಾಂಗ್ ಮರೆಯಲ್ಲ. ಫಸ್ಟ್ ಟೈಮ್ ಫಸ್ಟ್ ಡೇ ಫಸ್ಟ್ ಶೋ ಇಸ್ ಮ್ಯಾಕ್ಸ್ ಮೂವಿ. ಸೊ ಎಸ್, ಸುದೀಪ್ ಸರ್ಗೆ ಜೈ. ಥ್ಯಾಂಕ್ ಯು.